ವೆಲ್ಕಮ್ ಟು ಸಿಹಿ ಕುಕಿಂಗ್ ಚಾನಲ್. ಇವತ್ತು ನಾನು GRB ಅವರ ಇನ್ಸ್ಟಂಟ್ ಮಿಕ್ಸಿಂದ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಸೊ ಈಸಿಯಾಗಿ ಗುಲಾಬ್ ಜಾಮೂನ್ ಹೇಗೆ ಮಾಡ್ಕೊಳೋದು ಅಂತ ರೆಸಿಪಿನ ನೋಡ್ಕೊಳ್ಳೋಣ ಬನ್ನಿ. ಓಕೆ, ನಾನು ಇವಾಗ ಇದಕ್ಕೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ನೀರು ಹಾಕಿ ಮಿಕ್ಸ್ ಮಾಡ್ತಾ ಇಲ್ಲ, ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಹಿಟ್ಟು ಕಲಸಿ ಆದಮೇಲೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಹಿಂಗೆ ಸಾಫ್ಟಾಗಿ ನೀಟಾಗಿ ಇದು ಮಾಡಿಬಿಟ್ಟು ಚಪಾತಿ ಅದಕ್ಕೆ ಕಲಿಸ್ಕೊಂಡು ಸ್ವಲ್ಪ ರೌಂಡ್ ಬಾಲ್ ಮಾಡಿಬಿಟ್ಟು ಇಟ್ಟು ಒಂದು 10 ನಿಮಿಷ ಸೆಟ್ ಆಗಲಿಕ್ಕೆ ಬಿಡೋಣ. ಇವಾಗ ನೀಟಾಗಿ ಈ ಥರ ಬಾಲ್ ಥರ ಮಾಡ್ಕೊಂಡ್ಬಿಟ್ಟು ಸೆಟ್ ಆಗಲಿಕ್ಕೆ ಒಂದು 10 ನಿಮಿಷ ಒಂದು ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. ಸಕ್ಕರೆನ ತೊಗೊಂಡ್ಬಿಟ್ಟು ಪಾಕ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಸಕ್ಕರೆ ಒಂದೇ ಪ್ಯಾಕೆಟ್ ತೊಗೊಂಡಿರೋದು, ಅದಕ್ಕೆ ಸರಿ ಹೋಗೋವಷ್ಟು ಸಕ್ಕರೆ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದು ಪಾಕ ಮಾಡ್ಕೊಳ್ಳಿಕ್ಕೆ ಇಡ್ತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಆಯಿಲ್ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಪಾಕ ರೆಡಿ ಆಗ್ತಾ ಇದೆ. ಸೇಮ್ ಟೈಮ್ ಇಲ್ಲಿ ಆಯಿಲ್ ಆದಮೇಲೆ ಜಾಮೂನ್ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಹಚ್ಕೊಂಡ್ಬಿಟ್ಟು ಸೊ ಇವಾಗ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಜಾಮೂನ್ ಹಿಟ್ಟು ರೆಡಿಯಾಗಿದೆ ಸಾಫ್ಟಾಗಿ. ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಿಮ್ಗೆ ಯಾವ ಸೈಜ್ ಬೇಕು ಜಾಮೂನು ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೊಳ್ಳಿ. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಳಿ. ನಾನು ಈ ಸೈಜಲ್ಲಿ ರೆಡಿ ಮಾಡ್ಕೊಳ್ತೀನಿ. ಇವಾಗ ಆಯಿಲ್ ಕಾದಿದೆ, ಕಮ್ಮಿ ಊರಲ್ಲಿ ಇಟ್ಕೊಂಡ್ಬಿಟ್ಟು ಒಂದೊಂದೇ ಆಯಿಲ್ ಒಳಗಡೆ ಎಲ್ಲ ಜಾಮೂನ್ ಉಂಡೆಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಸೊ ಇದು ಸಿಮ್ಮಲ್ಲಿ ಇರಲಿ ಕಂಪ್ಲೀಟಾಗಿ ಜಾಮೂನ್ ಹಾಕುವಾಗ, ಮತ್ತು ಕಂಪ್ಲೀಟ್ ಬೇಯುವಾಗೂ ಸಿಮ್ಮಲ್ಲಿ ಇರಬೇಕು. ಉರಿ ಜಾಸ್ತಿ ಇದ್ದರೆ ಮೇಲೆ ಅಷ್ಟೇ ಫುಲ್ ರೆಡ್ ಆಗಿಬಿಡುತ್ತೆ, ಒಳಗಡೆ ಬೆಂದೇ ಇರೋದಿಲ್ಲ ಫ್ರೆಂಡ್ಸ್. ಸೊ ಕಮ್ಮಿ ಉರಿಯಲ್ಲಿ ನಿಧಾನಕ್ಕೆ ಎಲ್ಲ ಜಾಮೂನ್ ಉಂಡೆಗಳನ್ನ ಹಾಕ್ಕೊಂಡು ನಿಧಾನಕ್ಕೆ ಕುಕ್ ಮಾಡ್ಕೊಳ್ಳಿ. ಸೊ ಈಗೊಂದು ಈ ಥರ ಮಧ್ಯದಲ್ಲಿ ಒಂದು ಮಿಕ್ಸ್ ಮಾಡ್ತಾರೆ. ಕಂಪ್ಲೀಟಾಗಿ ಎಲ್ಲವೂ ಕಮ್ಮಿ ಉರಿಯಲ್ಲಿ ಕುಕ್ ಆಗಬೇಕು. ಸೊ ಇವಾಗ ಕಂಪ್ಲೀಟಾಗಿ ಜಾಮೂನ್ ಕುಕ್ ಆಗಿದೆ. ಈ ಆಯಿಲಿಂದ ತೊಗೊಂಡ್ಬಿಟ್ಟು ಇದು ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಎಲ್ಲ ಜಾಮೂನ್ಗಳನ್ನ ತಗೊಂಡು ನಿಧಾನವಾಗಿ ಸ್ಲೋವಾಗಿ ಹಾಕಿ, ಸೊ ಇದು ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನೆಲ್ಲ ಹಾಕ್ಬಿಡಿ. ಏಲಕ್ಕಿ ಪುಡಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಅದೆಲ್ಲ ಚೆನ್ನಾಗಿ ಇದಾಗುತ್ತೆ. ಸೊ 10 ಮಿನಿಟ್ಸ್ ಆಗಿ ಬಿಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿದೆ, ಪರ್ಫೆಕ್ಟಾಗಿ ಇದೆ ಗುಲಾಬ್ ಜಾಮೂನು. ಎಷ್ಟು ಸಾಫ್ಟಾಗಿ ಬಂದಿದೆ, ಇಂಥ ಸಖತ್ತು ಸಾಫ್ಟಾಗಿ ಬಂದಿದೆ. ಒಳಗಡೆ ಎಲ್ಲ ಕಂಪ್ಲೀಟಾಗಿ ಕುಕ್ ಆಗಿದೆ ನೋಡಿ ಫ್ರೆಂಡ್ಸ್. ಟೇಸ್ಟು ತುಂಬ ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆ. ಶುಗರು ಎಲ್ಲ ಸ್ವಲ್ಪ ಪರ್ಫೆಕ್ಟಾಗಿ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಜಾಮೂನು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.